ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ನಾನು ದುಬೈಗೆ ಹೋಗಿರಲಿಲ್ಲ, ನಾನು ಸೌತ್ ಆಫ್ರಿಕಾ ಹೋಗಿದ್ದೆ. ಸೌತ್ ಆಫ್ರಿಕಾದಿಂದ ಮನೆಯಲ್ಲಿ ಸ್ವಲ್ಪ ಬೇರೆ ಇನ್ಸಿಡೆಂಟ್ ಆಯಿತು. ನಮ್ಮ ದೊಡ್ಡಣ್ಣ ತೀರೋದ್ರು. ಹಾಗಾಗಿ ಕಟ್ ಡೌನ್ ಮಾಡಿ ನಾನು ಬೇಗ ಬರಬೇಕಂತೇಳಿ ವಯಾ ದುಬೈ ನಾನು ಫ್ಲೈಟ್ ತಗೊಂಡೆ ಜೋಹಾನ್ಸ್ಬರ್ಗಿಂದ. ದುಬೈ ಬಂದಮೇಲೆ ಗೊತ್ತಾಯಿತು ಈ ಥರ ಪರಿಸ್ಥಿತಿ ಅಂತ. ಆಮೇಲೆ ನನಗೇನು ಆವಾಗಲೂ ಗೊತ್ತಿರಲಿಲ್ಲ. ನಾನು ಇಳಿದವನೇ ಟ್ರಾನ್ಸಿಟ್ ಫ್ಲೈಟಲ್ಲಿ ಎಮಿರೇಟ್ಸಲ್ಲಿ ಇಳಿದು ಸೀದಾ ಮತ್ತು ಇನ್ನೊಂದು ಎಮಿರೇಟ್ಸು ಬೆಂಗಳೂರಿಗೆ ಬರೋ ಎಮಿರೇಟ್ಸಲ್ಲಿ ಫ್ಲೈಟಿಗೆ ಕೂರಿಸಿದ್ರು. ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟರು, ಕೂರಿಸಿದ್ರು. ಅಲ್ಲಿ ಒಳಗೆ ಕೂತ ಮೇಲೆ ನಮಗೆ ಯಾಕೆ ಹೊರಡ್ತಾ ಇಲ್ಲ, 1 ಅವರ್ ಡಿಲೇ ಆಯಿತು. ಹಾಫ್ ಆನ್ ಅವರ್ ಅಂದರು, 1.5 ಅವರ್ ಆಯಿತು. 2 ಅವರ್ಸ್ ನಮಗೆ ಇದರಲ್ಲಿ ಕೂರಿಸಿದ್ರು ಫ್ಲೈಟಲ್ಲಿ. ಕೂರಿಸ್ಬಿಟ್ಟು ಕಡೆಗೆ ಹೇಳಿದರು, ಬಿಕಾಸ್ ಆಫ್ ಅಬುದಾಬಿಗೆ ಬಾಂಬ್ ಹಾಕಿದ್ರೆ ಅಬುದಾಬಿ ಮೇಲೆ ನಾವು ಹೋಗಬೇಕು, ರೂಟ್ ಸಿಗ್ತಾ ಇಲ್ಲ, ಆಲ್ ಆಫ್ ದೆಮ್ ಗೆಟ್ ಡೌನ್ ಫ್ರಮ್ ದಿ ಫ್ಲೈಟ್ ಅಂದರು. ನಮಗೆ ಫ್ಲೈಟಿಂದ ಇಳಿಸಿದರು. ಫ್ಲೈಟಿಂದ ಇಳಿಸಿದರೆ ವಿತಿನ್ ಹಾಫ್ ಆನ್ ಅವರ್ ಆಲ್ ಫ್ಲೈಟ್ಸು ಏನು ಒಂದು 250 ಫ್ಲೈಟ್ ಒಟ್ಟಿಗೆ ಕ್ಯಾನ್ಸಲ್ ಮಾಡಿದರು. ಒಟ್ಟಿಗೆ ಕ್ಯಾನ್ಸಲ್ ಮಾಡಿ ಮೆಶ್ ಆಯಿತು. ಇಡೀ ಏರ್ಪೋರ್ಟಲ್ಲಿ 1 ಇಂಚ್ ಜಾಗ ಇಲ್ಲ, ಒಬ್ಬರು ನಿಲ್ಲೋದಕ್ಕೆ ಜಾಗ ಇಲ್ಲ. ಆ ಥರ ಪರಿಸ್ಥಿತಿ ಬಂತು. ಎಲ್ಲ ದುಬೈಯಿಂದ ಆಚೆ ಹೋಗ್ಬೇಕಾದ್ರೆ ನಮ್ಗೆ ದುಬೈ ವೀಸಾ ಇಲ್ಲ. ಎಗೈನ್ ಇಮಿಗ್ರೇಷನ್ ಕ್ಲಿಯರ್ ಮಾಡಬೇಕು, ಹೋಗ್ಬೇಕು ಅಂದರೆ ಮತ್ತೆ ವೀಸಾ ಮಾಡಿಸ್ಬೇಕು. ನಮಗಿಬ್ಬರಿಗೆ ಅಮೇರಿಕಾ ವೀಸಾ ಇದರಿಂದ ಇಮಿಡಿಯೇಟಾಗಿ ನಾನು ಆನ್ ಅರೈವಲ್ ವೀಸಾ ತಗೊಂಡು ಆಚೆ ಬಂದು, ವೀಸಾ ತಗೊಂಡು ಬಂದರೆ ಬ್ಯಾಗ್ ತಗೊಂಡು ಆಚೆ ಬಂದರೆ ಮತ್ತು ವಾಪಸ್ ಹೋಟೆಲ್ ಪ್ರಾಬ್ಲಮ್. ಅಷ್ಟೊತ್ತಿಗೆ ಕುಮಾರಸ್ವಾಮಿ ನಮ್ಮ ಕುಮಾರಣ್ಣ ಅವ್ರ ಕಡೆಯಿಂದ ಅಲ್ಲಿ ನನಗೆ ಹೋಟೆಲ್ ವ್ಯವಸ್ಥೆ ಆಯಿತು. ಅಲ್ಲಿ ಹೋಟೆಲ್ಗೆ ಹೋದೆ. ಹೋಟೆಲ್ಗೆ ಹೋದರೆ ಇನ್ನೊಂದು ದೊಡ್ಡ ಬಿಗ್ ಇಶ್ಯೂ. ಹೋಟೆಲಲ್ಲಿ ಸೇಫ್ಟಿ ಕಡಿಮೆ, ದೊಡ್ಡ ಹೋಟ್ಲುಗಳಲ್ಲಿ ಸೇಫ್ಟಿ ಕಡಿಮೆ. ಅಲ್ಲಿ ಹೋಟೆಲ್ ಪಕ್ಕದಲ್ಲೇ ಬಾಂಬ್ ಗ್ರೂಪ್ ಹೋಟ್ಲಿದೆ, ಮೆರಿನ್ ದುಬೈ ಅಂತ. ಅಲ್ಲಿ ಬಾಂಬ್ ಹಾಕಿದ್ದಾರೆ, 4 ಗಂಟೆಗೆ ಹಾಕಿದ್ದಾರೆ. ನಾನು 5:30ಗೆ ಅಲ್ಲಿ ಹೋಗಿದ್ದೀನಿ ಅದೇ ಜಾಗದಲ್ಲಿ. ಆಮೇಲೆ ವಾಪಸ್ ಹೋಟ್ಲಲ್ಲಿ 1:30 ಗಂಟೆ ರಾತ್ರಿಗೆ ಅಲಾರಾಮ್ ಬಂತು. ಅಲಾರಾಮ್ ಬಂದಮೇಲೆ ನಮಗೆ ಎಲ್ಲ ಆಚೆ ಬಂದು, ಎಲ್ಲರೂ ಫಾರಿನರ್ಸೇ ತುಂಬ ಇದ್ದರು, ಇಂಡಿಯನ್ಸು ಇದ್ದರು. ಆಚೆ ಬಂದಮೇಲೆ ನೀವು ಎಲ್ಲ ಕೆಳಗಡೆ ಕಾರ್ ಪಾರ್ಕಿಂಗಲ್ಲಿ ನಮಗೆ ಎಲ್ಲ 1-1:30-2 ಗಂಟೆ 3 ಗಂಟೆ ಬೆಳಗಿನ ಜಾವ ತನಕ ನಾವು ಅಲ್ಲೇ ಇದ್ದು. ಆಮೇಲೆ ವಾಪಸ್ ಆಗಿದಾಗಲಿಂದ ಹೋಗಿ ರೂಮ್ಗೆ ಹೋಗಿ ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ನಮ್ಮ ಸ್ನೇಹಿತರು ಕುಲಾಸ್ ಅವರು, ರೊನಾಲ್ಡ್ ಕುಲಾಸ್ ಅವರು ಹೋಟ್ಲು ಬೇಡ ಬನ್ನಿ ಅಂತೇಳಿ ಕಾರ್ ಕಳಿಸಿ ಅವ್ರ ಮನೆಗೆ, ಆ ಪಕ್ಕದಲ್ಲೇ ಅವ್ರ ಮನೆ, ಅಲ್ಲಿಂದ ಮನೆಗೆ ಹೋಗಿದ್ದೆ. ಮನೆಯಲ್ಲಿ ಸ್ವಲ್ಪ ಆರಾಮಾಗಿದ್ದು ಎಲ್ಲ ನೋಡ್ತಾ ಎಲ್ಲ ಫ್ರೆಂಡ್ಸು ಅವರು ಎಲ್ಲ ಸಿಕ್ಕಾಪಟ್ಟೆ ಫೋನ್ ಬಂದು ಅವರಿಗೆಲ್ಲ ಮಾತಾಡೋಕ್ಕಿದ್ದು. ನಾವು ಬೆಳಿಗ್ಗೆ ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡಿದ್ರು. ನಾವು ಹಿಂದಿನ ರಾತ್ರಿ ಕೇಳಿದ್ದೆ, ಆವಾಗ ಫೋನ್ ಮಾಡಿದರು. ಬೆಳಗ್ಗೆ H.K. ಪಾಟೀಲ್ರು ಕೂಡ ಫೋನ್ ಮಾಡಿದರು. ಅದೇ ಟೈಮಿಗೆ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡುವಾಗ 3 ದೊಡ್ಡ ಸೌಂಡು ಪಕ್ಕದಲ್ಲೇ ಬಿತ್ತು ಬಾಂಬು ದುಬೈಯಲ್ಲಿ. ಹಂಗೆಲ್ಲೇ ಖಲೀಫಾ ಬಿಲ್ಡಿಂಗಿಗೆ ಏನೂ ಆಗಲಿಲ್ಲ ಅಂತ ಹೇಳ್ತಲ್ಲ, ಖಲೀಫಾ ಬಿಲ್ಡಿಂಗಿಗೆ ಬೆಂಕಿ ಬಿತ್ತಲ್ಲ, ಯಾರೋ ಬೆಂಕಿ ಹಚ್ಚಿದ್ರ, ಅಲ್ಲಿ ಬಿತ್ತು ಬಾಂಬ್, ಅಲ್ಲೇ ಪಕ್ಕದಲ್ಲೇ ಬಿತ್ತು.